ಈಗ ನೋಡಿ ದುನಿಯಾ ಮುಂಗಾರು ಮಳೆ ಆದಮೇಲೆ ಗಣೇಶನ್ ನೋಡಿದ್ರು. ಗಣೇಶ ಬಿಡು ಅವ್ನು ಪಾಪ ಇದ್ರಲ್ಲಿ ಬರ್ತಾ ಇದ್ದ ಕಾಮಿಡಿಯಲ್ಲ ಅವ್ನು ಮಾಡ್ದ. ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು, ಓಕೆ ಪಿಕ್ಚರು. ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ. ಇವನು ಯಾವನು ಇಲ್ಲಿದ್ದ ಈ ನನ್ನ ಮಗ ಕರಿಯ ಇವನು ನೋಡೋಕ್ಕೆ ಹಿಂಗೆ ಅವ್ರೆ, ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ. ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ, ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200 ಜನ ಬಂದರು. ಅವರೆಲ್ಲ ಶೋಕಿ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ತೋರ್ತ ಬನ್ನಿ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ ಅಂದ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ ಹೀರೋಯಿನು ಇದು ಡಿಯೇಟ್ ಸಾಂಗು ಇದು ಅಂತ ಹೇಳ್ತಾರೆ. ಹಂಗಾಗಿದೆ ಸರ್, ಹಂಗಾಗಿದೆ ಇವತ್ತು ಇಂಡಸ್ಟ್ರಿ. ಸರ್ ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡಿರೋದು ನಾನು, ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಈ ಗಣೇಶ ಏನಪ್ಪ ಇವಾಗ ಏನು ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೇಕು ಅಂತ ಅನ್ಸುತ್ತೆ. ಮುಗಿಸ್ಬಿಡ್ತೀನಿ. ಹಂಗೆ ಆ ಥರ ಶೋಕಿಂಗ್ ಮಾಡಿರೋಂಥ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್. ಅರ್ಥ ಆಯ್ತಾ? ಅದನ್ನ ಹೇಳಕ್ ಬಂದೆ ನಾನು, ಅದು ಮುಗಿಸ್ಬಿಡ್ತೀನಿ ಸರ್. ಆ ಥರ ಶೋಕಿಗೆ ಬಿದ್ದು ನಮ್ಗೇನ್ರಿ ದುಡ್ಡು ಐತೆ ಮಾಡೋಣ ಬನ್ರಿ ಅಂತ ದುರಾಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇಯ್ನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಹೌದಲ್ಲ? ನೀವಾಗಲೇ ಒಂದು ಮಾತು ಹೇಳಿದ್ರಿ ಸರ್, ಇಷ್ಟು ಜನ ಬಂದ್ರು ಬಟ್ ನಾನು ಗಣೇಶ ಅದ್ರ ಹಿಂದೆಗಡೆ ಎಷ್ಟು ಮಣ್ಣೊತ್ತಿದ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವೆಷ್ಟು ಕಷ್ಟಪಟ್ಟಿದ್ದೀರ ಸರ್ ನಿಜವಾಗ್ಲೂ. ಇವತ್ತು ನಾನು ಅನ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದ್ದಿಲ್ಲ ನಮಗೆ ವಿಜಯ್ ಸರ್ ನೋಡ್ಬಿಟ್ಟು ನಮ್ಮನ್ನ ಈ ಥರ ಸಪೋರ್ಟ್ ಮಾಡ್ತಿರ್ಲಿ ಏನಕ್ಕಿರ್ಬೋದು ಅಂತ ಅನ್ಕೊಂಡು ನೀವು ಒಂದು ಮಾತು ಹೇಳಿದ್ರಿ. ನಮ್ಮ ಥರ ಯಾರಾದರೂ ಕಷ್ಟಪಟ್ಟಿರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ. ಖಂಡಿತವಾಗ್ಲಿ ಬಿಡುವಾಗ ನಮಗೆ ಗೊತ್ತಾಗ್ಬಿಡುತ್ತಮ್ಮ ಸಿನಿಮಾಗೆ ಅಂದರೆ ಇವ್ರು ಬಂದು ಶೋಕಿಗೆ ನಿಂತವ್ರ ಸಿನಿಮಾಗೆ ನಿಂತವ್ರ ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಹಂಗೆ ಅದು ಪ್ರೊಡ್ಯೂಸರ್ ಪಾಪ ಅವ್ರನ್ನ ನೋಡ್ತಿದ್ದೆ, ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ. ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ, ಬಟ್ ಒಂದು ಆಸೆ ಇದೆ. ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿರ್ಲಿ ಅಂತ. ನಮ್ಮವರು ಅಂದರೆ ಜಾತಿ ಅಲ್ಲ ಅದು ಆ್ಯಕ್ಚುಲಿ, ಇಟ್ ಇಸ್ ನಾಟ್ ಎನಿ ನಮ್ಮವರು ಅಷ್ಟೇ. ನಾವೆಲ್ಲ ಈಗ ಹೌದು ಒಬ್ರಿಗೊಬ್ರು ಸಾಥ್ ಕೊಡಬೇಕು, ನಮ್ಮ ಫ್ಯಾಮಿಲಿ ಸಾಥ್ ಕೊಡ್ಬೇಕು. ನಮ್ಗೆ ಯಾರೋ ಕೊಡ್ಲಿಲ್ಲ ಅಂತ ನಾವು ನಮ್ಮ ಫ್ಯಾಮಿಲಿಗೆ ಬೈಕೊಡೋದು ಬೇಡ. ಇವತ್ತು ಮೊನ್ನೆ ಏನೋ ಹೇಳ್ತೀರಿ ಬರೀ ರೆಡ್ಡಿಸ್ ಮಾಡ್ತಾರ ಅಂತಂದ್ರು ಅಂತ. ಇಲ್ಲ, ಸುಳ್ಳದು. ಪಾಪ ಎಲ್ಲ ಸೇರಿ ಎಲ್ರಿಗೂ ಎಲ್ಲ ಕಲಾವಿದರಿಗೂ ಎಲ್ಲ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ. ರೈಟ್? ಯಾಕಂದ್ರೆ ಪಾಪ ಎಲ್ಲ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ ನೀವೇ ಬ್ರ್ಯಾಂಡ್, ಅವೆಲ್ಲ ಸುಳ್ಳು. ದಯಮಾಡಿ ಇದನ್ನ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಒಂದು ಟೀಮು ಆ ಪ್ರೊಡ್ಯೂಸರ್ಸ್ನ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಉತ್ಸಾಹ, ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಾಗಬೇಕು ಸರ್, ತುಂಬ ಚೆನ್ನಾಗಾಗಬೇಕು ಸರ್, ಏನಾನ ಕರ್ಕೊಂಡು ಹೋಗ್ಬೇಕು ಸರ್, ಇದು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಏನು ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಇದನ್ನು ತಂದು ನಿಮ್ಮ ಅಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು, ಅದು ಆಗದೇ ಇರಲಿ ಅಂತ ಅಷ್ಟೇ. ನನಗೆ ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ. ವಿಲನ್ಗಳೇ ಬೇಡ, ಇಂಥ ವಿಲನ್ ಉಟ್ಕದೇ ಇರಲಿ. ಆಯಿತಾ? ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ. ಸರಿ, ನೀವು ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ? ಸರ್ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್. ಓಕೆ. ಆಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ. ವೆರಿ ಗುಡ್. ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ, ಬರ್ತೀನಿ. ತಪ್ಪು ತಿಳ್ಕೊಬೇಡ, ನಾನು ಇನ್ನು ಹೊಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ, ಮೆಚ್ಯೂರ್ಡ್ ಆ್ಯಕ್ಟ್ರು ನಾನು ನಿಮ್ಮಲ್ಲಿ ನೋಡಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತ್ರಿ? ನಾನು ಕೇಳಿದೆ ಇವ್ರನ್ನ, ಅಲ್ಲಪ್ಪ ಎಲ್ಲೇನು ಆ್ಯಕ್ಟಿಂಗ್ ಕಲ್ತ್ರಿ ಇವರು, ಹೆಂಗೆ ಬಂತು ಅದು ಆ್ಯಕ್ಟ್ ಮಾಡೋದು? ಸರ್ ಆಕ್ಚುಲಿ ನನಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್, ನಮ್ಗೆ 10 years ಇಂದ. ಓಕೆ. ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಾನು ಕರೆದು ಲೈಕ್ ನಿನ್ನೆ ಹೀರೋಯಿನ್ ಅನ್ಕೋತಾ ಇದೀವಿ, ಒಂದು ಆಡಿಷನ್ ಕೊಡು. ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ. ಯಾವಾಗ ಗೊತ್ತಾ, ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ,
ಅವಾಗ ನಿಂತಿರ್ತೀರ ವಿತೌಟ್ ಮೇಕಪ್ಪಲ್ಲಿ, ಅದು ಯಾರಿಗೂ ದಮ್ಮಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಹೌದು ಸರ್. ಕರೆಕ್ಟ್. ಹೌದು. ಕರೆಕ್ಟಾ? ಸರ್ ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ನನಗೆ ಆಗಿಂದ ನಾವು ಆಗ್ಲೇ ಅದನ್ನೇ discuss ಮಾಡ್ತಾ ಇದ್ವಿ. ನಾನು ಅದನ್ನೇ ಹೇಳಿದೆ, ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ನು ಅಷ್ಟು ವಿಶ್ಲೇಷಿಸಿ ಅವರು ಹೇಳ್ತಾ ಇದಾರಂದ್ರೆ ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವರು ಅಷ್ಟು ಒಂದೊಂದು ಕ್ಯಾರೆಕ್ಟರ್ ಇದು ಮಾಡಿದ್ದಾರೆ ಅಂದ್ರೆ ಸಿನಿಮಾನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ. ಲವ್ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಅವರು ಎಷ್ಟು ಇಷ್ಟಪಟ್ಟರು ಅನ್ನೋದು ಆ ಒಂದೊಂದು ಕ್ಯಾರೆಕ್ಟರ್ನು ವಿಂಗಡಿಸಿ, ನೀನ್ ಹಿಂಗೆ ಮಾಡಿದ್ಯಾ, ಇಂಥ ಕ್ಯಾರೆಕ್ಟರ್ ಇಂಥ ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ದು. ಸರ್ ಒಂದು 15 ನಿಮಿಷ ಒಂದು 20 ನಿಮಿಷ ಮಾತಾಡ್ತೀವಿ. ಇಲ್ಲ ಮುಗಿಸ್ಬಿಡ್ತೀನಿ. ಕರೆಕ್ಟಾ? ವಿತೌಟ್ ಮೇಕಪ್. ವಿತೌಟ್ ಮೇಕಪ್ ಅಜ್ಜಿ ತೀರ್ಕೊಂಡ್ಬಿಟ್ಟಿರ್ತಾರೆ, ಹೀರೋ ಓಡ್ ಬರ್ತಾರೆ. ಹೌದು ಸರ್. ನಾನು ನೋಡಿದೆ ಹಿಂಗೆ ಶಬಾಷ್ ನೋಡಪ್ಪ, ಎಲ್ಲಿ ನಾನಾಗೆ ನಿಂತ್ಕೋತೀನೋ ಅಲ್ಲಿ ನಾನಾಗೆ ಉಳ್ಕೋತೀನಿ, ಎಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿರ್ತೀನೋ ಅಲ್ಲಿ ಆರ್ಟಿಫಿಷಿಯಲ್ ಆಗೇ ಇರ್ತೀನಿ. ಸೊ ಆ ವಿಷಯದಲ್ಲಿ ಇಟ್ಸ್ ಅ ಗ್ರೇಟ್, ವಂಡರ್ಫುಲ್, ಗ್ರೇಟ್. ಯಾವತ್ತೂ ಎದುರುಬೇಡಪ್ಪ, ನೀನು ವಿತೌಟ್ ಮೇಕಪ್ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ವಿತೌಟ್ ಮೇಕಪ್ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಬೇಕಾಗಿರೋದು ಆ್ಯಕ್ಟಿಂಗು, ಮೇಕಪ್ ಅಲ್ಲ ಅಂತ ನಿಂತ್ಕೊಂಡು. ಕರೆಕ್ಟ್. ಖಂಡಿತ ಸರ್, ನಿಂತ್ಕೊಂತೀವಿ ಸರ್. ಥ್ಯಾಂಕ್ ಯು. ಓಕೆ, ಯಸ್. ಅದ್ರ ಬಗ್ಗೆ ನಾನು ವಾವ್ ಅನಿಸ್ತು ನನಗೆ. ಇದು ನಿಜವಾಗ್ಲೂ ಮಾಡಬೇಕಾಗಿರೋದು. ಅದನ್ನು ಯಾರು ಎಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರು ನನಗೆ ಐ ಡೋಂಟ್ ನೋ. ಲೈಕ್ ಬಟ್ ದ ಹೋಲ್ ಸಿಚುವೇಶನಲ್ಲಿ ಆ ಅಜ್ಜಿ ತೀರೋಗಿದಾಗ ಕಣ್ಣು ಹೋಗೋದೇ ಹೀರೋಯಿನ್ ಮೇಲೆ. ನಾನು ನೋಡಿದ್ರೆ ಇದು ಮೇಕಪ್ ಇಲ್ಲದೆ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಂತಿದೆಯಲ್ಲ. ಜನರಲಿ ನಾವೇನು ಹೊರಗಡೆ ಬಂದು ಒಂದ್ ಸಣ್ಣ ಟಚ್ ಅಪ್ ಆದ್ರೂ ತಗೋಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಎಲ್ಲರೂ. ಆಯ್ತಾ? ಬಟ್ ನೀವು ನಿಂತಿರೋದೇ ಗ್ರೇಟ್. ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ. ಆಮೇಲೆ ಆಚೆ ನಿಂದಪ್ಪ, ನಾನು ತುಂಬ ಕಡೆ ನನಗೆ ನಿಮ್ಮ ಭಾಷೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಆ ಭಾಷೆ, ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು. ಆಮೇಲೆ ಅದನ್ನ ನೋಡು, ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ಸರ್ ನಾವ್ ಅವಾಗ್ಲೇ ಮಾತಾಡ್ತಾ ಇದ್ವಿ ನೀವು ಬರೋದಕ್ಕಿಂತ ಮುಂಚೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಮ್ಗಳಿಗೆ ನಾವಲ್ಲಿ ಅಷ್ಟು 30 ದಿನ ಎಲ್ಲ ಇದ್ದು ಆಕ್ಟ್ ಮಾಡಿರೋರ್ಗೆನೆ ಕೆಲವೊಂದು ಸೀನ್ಸ್ಗಳು ನೆನಪಿಲ್ಲ, ಎಷ್ಟೊಂದು ಸಿನಿಮಾ ಕುತ್ಕೊಂಡು ನೋಡಿದ್ದು, ಕೆಲವೊಂದು ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನೀವು ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ರಿ. ಇದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಸರ್, ಇಟ್ಸ್ ಲೈಕ್ ನೀವು ಹೊಸಬ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದೀರಾ, ಅವರಲ್ಲಿರೋ ಟ್ಯಾಲೆಂಟ್ನಷ್ಟೇ ಯಾವ ತರ ಗುರುತಿಸ್ತಿದ್ದೀರಾ ಅಲ್ವಾ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಹೇಳ್ಬೇಕು ಅಂತಂದ್ರೆ. ನನಗೀಗ ನೋಡಮ್ಮ, ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ, ಕಲಾವಿದರೆಲ್ಲ ಕಲಾವಿದರೆ ಅಷ್ಟೇ. ಇಲ್ಲಿ ಯಾರು ಹೀರೋನು ಇಲ್ಲ, ಹೀರೋಯಿನ್ನೂ ಇಲ್ಲ. ಹೀರೋನು ಕಲಾವಿದರೆ, ಹೀರೋಯಿನ್ನು ಕಲಾವಿದನೇ. ನನಗೂ ವಯಸ್ಸಾಗತ್ತೆ, ನಿನಗೂ ವಯಸ್ಸಾಗತ್ತೆ, ನಾನು ಕಾಯಿಲೆ ಬೀಳ್ತೀನಿ, ನೀನು ಕಾಯಿಲೆ ಬೀಳ್ತೀಯ ಅಲ್ವಾ? ಸೀರಿಯಸ್ಲಿ ಕರೆಕ್ಟ್ ಅಲ್ವಪ್ಪ? ಅದು ಬಿಟ್ಟು ಬೇರೆ ಏನು ಉಳ್ಕೊಳುತ್ತಿಲ್ಲಿ? ವಯಸ್ಸಾದ್ಮೇಲೆ ಏನಾಗುತ್ತೆ, ಮನುಷ್ಯ ಅವನೆಂಥ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರೂ ನೋಡೋಕ್ಕಾಗಿರೋ ಸ್ಥಿತಿಗೆ ಬಂದು ಹೊಟ್ಟೋಗ್ತೀವಿ. ಇದು ಎಲ್ಲ ಮನುಷ್ಯನ ಗುಣ. ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ. ಸತ್ಯ ಅದು. ಆಯ್ತಾ? ದಿಸ್ ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ. ಏನಂದರೆ ನಮಗೆ ನಾವು ಎಷ್ಟೋ ಜನಗಳ ಪೇಯ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ. ಕರೆಕ್ಟ್. ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಅರ್ಥ ಆಯ್ತಪ್ಪ? ಈಗ ನಾನು ನಿಮಗೆಲ್ಲ ಪೇಯ್ನ್ ನಾನು ಹೇಳ್ತೀನಿ ಅಂದರೆ ನನಗೆ ಅದು ಕೆಲಸ, ಅದಕ್ಕೆ ನಾನು ಹೀರೋ ಅಂತಾರೆ. ಬಟ್ ನಾನು ಕಲಾವಿದನೇ. ಮತ್ತು ಎಲ್ರಿಗೂ ಅಷ್ಟೇ, ಎಲ್ಲ ವಯಸ್ಸಿದ್ದಾಗ ಚೆನ್ನಾಗಿ ಕಾಣ್ತೀವಿ, ವಯಸ್ಸಾದ್ಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ ಗೊತ್ತಾ? ಅವಾಗ ಯಾವ ಹೀರೋಯಿನ್ನು ಇರಲ್ಲ, ಯಾವ ಹೀರೋಯಿನ್ನು ಇರಲ್ಲ, ಯಾವ ಸ್ಟಾರ್ಡಮು ಇರಲ್ಲ. ಉಳ್ಕೊಳ್ಳೋದು ಒಂದೇ ನಿನ್ನ ಕೆಲಸ. ಆ ಕೆಲಸ ಕಲಾವಿದನ ಕೆಲಸ ಏನು, ರೆಪ್ರೆಸೆಂಟ್ ಮಾಡೋದು. ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ, ಹೇಳ್ತೀನಿ, ದಯವಿಟ್ಟು ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ. ಅದು ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಸೋದರ ಮಾವ ಆಗ್ಬೋದು, ತಮ್ಮ ಆಗ್ಬೋದು. ಈ ಸಿನಿಮಾಲಿ ನಡೆಯುವಂಥ ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ, ಮತ್ತು ಎಲ್ಲರ ಬಗ್ಗೆನೂ ಮಾತಾಡ್ತಾ ತುಂಬ ಪೇನ್ಫುಲ್ ಅನಿಸುತ್ತೆ. ನೋಡ್ತಾ ಏನಯ್ಯ ಇದು ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡಿಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರು ನನ್ನ ಕೈಗೆ ಸಿಕ್ಕಿದೆ, ಸಲಗಾಲಿ ಭೀಮಾಲಿ ಸಿಕ್ಕಿದ್ರೆ ಇಡೀ ಎದುರು ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಮ್ಮ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನು ಸರ್ ಯಾರಿಗೂ ಐ ಲವ್ ಯು ಅಂದ್ಬಿಟ್ಟಿದ್ರೆ, ಎಷ್ಟು ಜನಕ್ಕೆ ಅಂತೀರ? ಫ್ಯಾನ್ಸ್ ಎಲ್ಲ
ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇರ್ಲಿ ಮಾಸಿ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಬಿಫೋರ್ ಇದು ಆಗಕ್ಕಿಂತ ಮುಂಚೆ. ಸೊ ಯಾವುದನ್ನು ತಲೆಗೆ ತೊಗೊಳಿದ್ರ ಆರಾಮಾಗಿ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಐ ಬಿಲೀವ್ ಇನ್ ದಟ್ ಯಾವಾಗಲೂ. ಮಿಕ್ಕಿದ ಯಾವುದು ತೊಗೊಬೇಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತಾಡ ಹೌದು. ನಗು ನನ್ ಸಿಕ್ಕಾಗುತ್ತೆ ಅವಾಗಿಂದ. ಆಮೇಲೆ ನೀವು ಯಾವಾಗ ಇಂಟ್ರವ್ರು ನಗು ನನಗೆ. ಅದು ನಿಮ್ಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಕೊಡ್ತಾರೆ ಅನ್ನಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ತುಂಬಾ ಥ್ಯಾಂಕ್ಸ್ ಸರ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿಲ್ಲ, ಹೆಣ್ಮಕ್ಳು ಕಾಮಿಡಿ ಮಾಡೋರು ಕಡಿಮೆ. ಹೌದು. ಯಾರಿದ್ದಾರೆ ಹೇಳಿ? ನೀವು ಯಾವಾಗ ಎಲ್ಲೇ ಹೋದ್ರು ಸಾಧಕ್ ಹೋಗಿಲ್ಲ ಅಂತೀವಿ. ಬಿಕಾಸ್ ಅವ್ರು ನೋಡಿದ್ರೆ ನಗುನೇ ಬಂದ್ಬಿಡುತ್ತೆ ಅವ್ರು ನೋಡಿರ್ತಾರೆ. ಆಮೇಲೆ ಅವ್ರು ಆಕ್ಟ್ ಮಾಡ್ತಾರೆ ಅಂದ್ರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ, ಅಷ್ಟು ನಗ್ತೀವಿ. ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟ್ ನಿಜವಾಗ್ಲೂ ಅವ್ರಿಗಿದೆ. ನಾನು ಅದೇ ಹೇಳ್ತಾ ಇದ್ದೆ ಸರ್ ಅವ್ರಿಗೆ. ಅವರು ನಾನ್ ಆಕ್ಟರ್ ಆಗಿ ಅಂದ್ರೆ ಲೈಕ್ ಅವರು ಆರ್ಟಿಸ್ಟ್ ಅಲ್ಲ, ಯಾವತ್ತು ಯಾವ ಸಿನಿಮಾಗಳಲ್ಲೂ ಮಾಡಿಲ್ಲ. ನಾವು ಅದೇ ಹೇಳ್ತಾ ಇದ್ದೆ, ನಾವು ಕಾಮಿಡಿಯನ್ಗಳಾಗಿ ಕಾಮಿಡಿ ಡೈಲಾಗ್ ಮುಖಾಂತರ ನಾವು ಜನ ನಗಿಸ್ಬೇಕೆ ಹೊರತು. ನಾನು ನಿಮ್ದೆಲ್ಲ ಕಾಮಿಡಿ ನೋಡಿದ್ದೀನಿ, ಬಟ್ ಇಫ್ ಯು ಬಿಕಮ್ ಸೀರಿಯಸ್ ಅಲ್ಲಪ್ಪ ಸರ್ ಸಕ್ಕತ್ತಾಗಿರತ್ತೆ. ನನಗೇನೋ ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೊತ್ತಿಲ್ಲ, ಟ್ರೈ ಮಾಡಿ ಮಾಡಿಸ್ತೀನಿ. ಅದು ಬಿಟ್ಟು ಇವಾಗ ನಿಮ್ದು ಏನು ಟೀಮ್ ಇದೆ, ಈ ಥರದ್ದೇ ಒಂದು ಬ್ಯೂಟಿಫುಲ್ ಈ ಫ್ಯಾಮಿಲಿ ಮೇಲೆ ಇರುವಂಥ ಒಂದು ಕತೆಗೆ ಫಿಕ್ಸ್ ಆಗಿ ಫಸ್ಟು ಇದು ಚೆನ್ನಾಗಾಗತ್ತೆ. ಚೆನ್ನಾಗಾದ್ಮೇಲೆ ಇದ್ರದ್ದೇ ಇನ್ನೊಂದು ಡ್ರೈವ್ ತೊಗೊಂಡು ಹೋಗೋಣ. ಫ್ಯಾಮಿಲಿ ನಡೆಯುವಂಥ ಕತೆ ಇನ್ನೊಂದು ಡ್ರೈವ್ ತೊಗೊಂಡು ಹೋಗೋಣ. ಅದಕ್ಕೆ ನಾನು ಕೂರ್ತೀನಿ, ಒಂದಷ್ಟು ಕೂತು ಡಿಸ್ಕಸ್ ಮಾಡಿ ಮಾಡೋಣ ಅದನ್ನು, ಅಲ್ವಾ? ಆಮೇಲೆ ಆಸ್ ಇಟ್ ಈಸ್ ಸ್ವೀಟ್ ಅವ್ರು ಮಾಡೋದು ನನಗೆ ಗೊತ್ತಿಲ್ಲ ರೀ. ನೀವು ಅವ್ರ ನಿಮ್ಮ ಹೆಂಗ್ಸರ್ ಅಂತಾರಪ್ಪ. ಇಲ್ಲ ಸರ್, ಅವ್ರ ಪ್ರೊಡ್ಯೂಸರ್, ನಾನು ಆರ್ಟಿಸ್ಟೇ ಸರ್. ಸಂಬಳ ಕೊಟ್ಟರೆ ಹೇಳಿ ಸರ್. ಸಂಬಳನೂ ಕೊಟ್ಟಿಲ್ಲ ಸರ್ ಅವರು. ಪರವಾಗಿಲ್ಲ ಸರ್, ಹೆಂಗೋ ಅವ್ರು ಹೇಳಲ್ಲ ಸರ್. ನಾನು ಇಷ್ಟ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.